ತಾಯಿ ಮಗಳ ಜಗಳ. ಬೆಳಿಗ್ಗೆ 7 ಗಂಟೆ ಸಮಯ. ಅದು ಟುನಿಗುಬ್ಬಚ್ಚಿಯ ಮನೆ. ಅಲ್ಲಿ ಬುಜ್ಜಿಯ ಕಿಚ್ಚಾಟ ಎಲ್ರಿಗೂ ಕೇಳಿಸ್ತಾ ಇತ್ತು. ಬುಜ್ಜಿ ತುಂಬಾ ಜೋರಾಗಿ, ಅಮ್ಮ, ನನ್ನ ಕೆಂಪು ರಿಬ್ಬನ್ ಎಲ್ಲಮ್ಮ? ನೀವೇ ತೆಗ್ದಿಟ್ಟಿರೋದು, ನನಗೆ ಗೊತ್ತು. ಟುನಿಗುಬ್ಬಚ್ಚಿ ಅಡಿಗೆ ಮನೆಯಿಂದಾನೇ ತುಂಬಾ ಕೋಪದಿಂದ, ಏನೇ ಬುಜ್ಜಿ ನಿಂದು? ಬೆಳಿಗ್ಗೆ ಬೆಳಿಗ್ಗೆ ಎದ್ದು ನನ್ ತಲೆ ತಿಂತೀಯಾ? ಆ ರಿಬ್ಬೆನ್ ನಿನ್ ದಿಂಬಿ ಕೆಳಗೇನೆ ಇರುತ್ತೆ, ನನ್ನ ಕೇಳ್ಬೇಡ. ಇಲ್ಲಮ್ಮ, ನೀವು ಹೇಳಿದ ಜಾಗದಲ್ಲಿ ಚೆನ್ನಾಗಿ ಹುಡುಕಿದೀನಿ. ಅದಕ್ಕೇನಾದ್ರೂ ಖಾಲಿ ಇದೆಯಾ? ನಡ್ಕೊಂಡೆಲ್ಲಾದ್ರೂ ಹೋಗ್ಲಿಕ್ಕೆ? ನೀವೇ ಹೋಗಿವಾಗ ಎಲ್ಲಾದ್ರೂ ಬಿಸಾಕಿರ್ತೀರಾ. ಇವಾಗ ನಾನ್ ಕೇಳುವಾಗ ಗೊತ್ತಿಲ್ಲ ಅಂತ ಹೇಳ್ತೀರಾ. ನಿಮಗೆ ನನ್ನ ವಸ್ತುಗಳ ಮೇಲೆ ಜವಾಬ್ದಾರಿನೇ ಇಲ್ಲ. ಟುನಿಗುಬ್ಬಚ್ಚಿ ಹಾಲ್ಗೆ ಬಂದು ಅಲ್ಲಿರುವ ದಿಂಬನ್ನ ತೆಗೆದು ತೋರಿಸಿ, ಮತ್ತೆ ಇದೇನು? ಇದಕ್ಕೆ ಕಾಲ್ ಬಂದು ಇಲ್ಲೇ ಕೂತಿದ್ಯಾ? ಕಣ್ಣು ತೆರೆದು ನೋಡೆ, ಆಮೇಲೆ ನನ್ನನ್ನೇ ಬೈಯೋದು. ಅಮ್ಮ ಅಂತ ಮರ್ಯಾದಿಲ್ಲ. ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಅಮ್ಮನ ಮೇಲೇನೆ ಜಗಳಕ್ಕೆ ಬರೋದು. ಬುಜ್ಜಿ ಆ ರಿಬ್ಬನ್ನ ತಗೊಂಡು ಮುಖನ ಬಾಡಿಸ್ಕೊಂಡು, ಸಾಕಮ್ಮ, ಏನೋ ತೆಗೆದು ಕೊಟ್ಬಿಟ್ಟೆ ಅಂತ ದೊಡ್ಡ ಫೋರ್ಸ್ ಎಲ್ಲ ಕೊಡ್ಬೇಡ. ನೀನು ಬೆಳಿಗ್ಗೆ ಬೆಳಿಗ್ಗೆ ನನಗೆ ಏನ್ ಕೊಟ್ಟಿದೀಯಾ? ಹಾಲು ಅಂತ ಹೇಳಿ ಏನೋ ಕೊಟ್ಟಿದೀಯಾ. ಆದ್ರೆ ನಿಜವಾಗ್ಲೂ ಅದು ಹಾಲಾ? ಅಯ್ಯೋ ಬುಜ್ಜಿ, ಪಾಪ ಮಗಳು ಜ್ಞಾಪಕ ಶಕ್ತಿ ಜಾಸ್ತಿ ಇರ್ಲಿ ಅಂತ ಬಾದಾಮ್ ಹಾಲು ಕೊಟ್ರೆ, ನೀನು ಹಾಲು ಕೊಟ್ಟಿಲ್ಲ, ಏನೇನೋ ಕೊಟ್ಟಿದೀಯ ಅಂತೀಯ. ಅದನ್ನ ನೋಡಿ ಅರ್ಶನ ನೀರು ಅಂತ ಹೇಳ್ತೀಯಲ್ವಾ? ನಿನಗೆ ಆ ಫೀಸಾ ಬರ್ಗರೇ ಕೊಟ್ಟು ಆರೋಗ್ಯ ಹಾಳಾಗುತ್ತೆ. ಅಯ್ಯೋ, ಆರಂಭಿಸ್ಬಿಟ್ಟ ನಿನ್ನ ರಾಮಾಯಣನ. ಆ ಕಾಲದಲ್ಲಿ ರಾಗಿ ಅಂಬ್ಲಿ ನಾವು ಕುಡಿತಾ ಇದ್ದೋ, ಅದಕ್ಕೇನೆ ಇಷ್ಟೊಂದು ಗಟ್ಟಿ ಮುಟ್ಟಾಗಿದ್ದೀವಿ ಅಂತ ಹೇಳ್ತೀಯ. ಅಯ್ಯೋ ಅಮ್ಮ, ಇವಾಗ ಟ್ರೆಂಡಿಂಗ್ ಎಲ್ಲ ಬದಲಾಗಿದೆ. ನಾಳೆಯಿಂದ ನನಗೆ ಟಿಫಿನ್ ಅಲ್ಲಿ ಓಟ್ಸ್ಬೇಕು, ಇಲ್ಲದಿದ್ರೆ ನಾ ಟಿಫಿನೇ ತಿನ್ನದಿಲ್ಲಮ್ಮ. ಏನು ಓಟ್ಸಾ? ನಾನು ಮಾಡುವ ಇಡ್ಲಿ ದೋಸೆ ಎಲ್ಲ ನಿನಗೆ ಇಷ್ಟ ಆಗಲ್ಲ. ಓಟ್ಸ್ಬೇಕಾ ನಿನ್ಗೆ? ಓಟ್ಸು ಇರು, ನಾಳೆಯಿಂದ ನಿನ್ಗೆ ಒಣಗೋಗಿರುವ ಹಸಿ ಹುಲ್ಲು ಹಾಕ್ತೀನಿ. ಸ್ವಲ್ಪ ಸಮಯದಲ್ಲಿ ಬಾತ್ರೂಮಿಂದ ಬುಜ್ಜಿಯ ಧ್ವನಿ ಕೇಳಿಸ್ತು. ಅಯ್ಯೋ ಅಮ್ಮ, ನನ್ನ ಸೋಪ್ ಎಲ್ಲಮ್ಮ? ಸ್ನಾನ ಮಾಡ್ಲಿಕ್ಕೆ ನನಗೆ ಸೋಪ್ ಬೇಡವಾ? ನನ್ನ ಸೋಪ್ನ ತಗೊಂಡೋಗಿ ಬಟ್ಟೆ ಒಗಿತಾ ಇದೀಯ ನೀನು. ನನ್ನ ಸೋಪ್ ಬೇಕು ನನಗೆ. ಟುನಿ ಹೊರಗಡೆ ಬಂದು, ಅಯ್ಯೋ ಬುಜ್ಜಿ, ಬಾಯಿ ಮುಚ್ಚು. ನಿನ್ನ ಬೇಬಿ ಸೋಪ್ ಎತ್ಕೊಂಡೋಗಿ ನಾನು ಬಟ್ಟೆ ಒಗಿತೀನಾ? ಆ ಸೋಪ್ ಅಲ್ಲೇ ಕೆಳಗೆ ಬಿದ್ದು ನೀರಲ್ಲಿ ಕರಗೋಗಿರುತ್ತೆ. ಕಣ್ಣು ಎಲ್ಲಿದೆಯೇ ನಿನ್ಗೆ? ಸಿಕ್ತಮ್ಮ. ಇದು ಪಿಂಕ್ ಕಲರ್ ಆಗಿದೆ, ನಂದು ವೈಟ್ ಕಲರು. ನೀನೇ ಬದಲಾಯಿಸಿರೋದು. ಅಯ್ಯೋ ಹಾಳಾದವಳೆ, ಮೊದ್ಲು ಸ್ನಾನ ಮಾಡಿ ಬಾ, ಸ್ಕೂಲಿಗೆ ಬೇರೆ ಟೈಮ್ ಆಗ್ತಿದೆ. ಸ್ನಾನ ಮಾಡಿ ಬಂದ ಬುಜ್ಜಿ ಕನ್ನಡಿಯ ಮುಂದೆ ನಿಂತ್ಕೊಂಡು ರೆಡಿ ಆಗ್ತಾ ಇದ್ಲು. ಅಮ್ಮ, ನನ್ನ ಫೇಸ್ ಕ್ರೀಮ್ ಎಲ್ಲಮ್ಮ? ನೀವು ಎಲ್ಲಿ ತೆಗ್ದಿಟ್ಟಿದ್ದೀರಾ? ನನಗೆ ಟೈಮ್ ಆಗ್ತಿದೆ, ಬೇಗ ತಂದ್ಕೊಡಿ. ಅಯ್ಯೋ, ನೀನು ಚಿಕ್ಕ ಹುಡುಗಿ ಕಣೆ, ನಿನಗೆ ಯಾಕೇನೆ ಕ್ರೀಮ್ ಎಲ್ಲ? ಟಿವಿಯಲ್ಲಿ ಆಡ್ ಎಲ್ಲ ನೋಡಿ ನೀನು ಹಾಳಾಗಿದ್ದೀಯಾ. ಸ್ವಲ್ಪ ಪೌಡರ್ ಹಾಕೊಂಡು ಸ್ಟಿಕ್ಕರ್ ಹಾಕೋ. ಇಲ್ಲಿ ನೋಡಮ್ಮ, ನಾನು ಪೌಡರ್ ಹಾಕೊಂಡ್ರೆ ದೆವ್ವದ ರೀತಿ ಕಾಣಿಸ್ತೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಕೂಡ ಕ್ರೀಮೇ ಹಾಕೊಳ್ಳೋದು. ಅವರ ಮುಖ ಎಲ್ಲ ಎಷ್ಟು ಚೆನ್ನಾಗಿದೆ, ನೀವೇ ನನಗೆ ಹಾಕಕ್ಕೆ ಬಿಡೋದಿಲ್ಲ. ನನಗೆ ಏನೇನೋ ಹೇಳ್ತಾ ಇದ್ದೀಯಾ? ನಿನಗೋಸ್ಕರ ನಾನು ಎಷ್ಟು ಕಷ್ಟಪಟ್ಟು ನಿನ್ನ ಓದಿಸ್ತಾ ಇದ್ದೀನಿ. ಆ ಕ್ರೀಮು ಬಣ್ಣ ಎಲ್ಲ ಹಚ್ಕೊಂಡ್ರೆ ವಿದ್ಯಾಭ್ಯಾಸನೂ ಬರಲ್ಲ, ಬುದ್ಧಿ ಬರಲ್ಲ. ಆವಾಗ ಬುಜ್ಜಿ ಜೋರಾಗಿ, ನೋಡ್ದ, ಯಾವಾಗ ನೋಡಿದ್ರು ಓದು ಓದು ಓದು. ನಿನಗೆ ಓದೋದ್ ಮಾತ್ರ ಮುಖ್ಯ, ನನ್ನ ರ್ಯಾಂಕ್ ಮುಖ್ಯ, ನನ್ನ ಸಂತೋಷ ಮುಖ್ಯ ಇಲ್ಲ. ನಾನು ಈ ಮನೇಲಿ ಇರೋದು ಕೂಡ ನಿನ್ಗೆ ಸ್ವಲ್ಪನೂ ಮುಖ್ಯ ಇಲ್ಲ. ನಿನಗೆ ನನ್ನ ಕಂಡ್ರೇನೆ ಇಷ್ಟ ಇಲ್ಲ. ಬಾಯಿ ಎತ್ತಿದ್ರೇನೆ ಮಾತು ಮಾತು ಮಾತು. ತಾಯಿಗೆ ಮರ್ಯಾದಿಲ್ಲ. ಸ್ಕೂಲಿಗೆ ಟೈಮ್ ಆಗ್ತಿದೆ, ಬೇಗ ಹೋಗಿ ಯೂನಿಫಾರ್ಮ್ ಹಾಕೋ. ಏನಮ್ಮ ಹೊಡಿತೀಯಾ? ಹೊಡಿಯಮ್ಮ, ಹೊಡಿ ಹೊಡಿ. ನಿನಗೆ ನಾನು ಸತ್ರನೇ ಸಂತೋಷ. ಏನೇತು ನೀ ಬೆಳಿಗ್ಗೆ ಬೆಳಿಗ್ಗೆನೆ ಅಮ್ಮ ಮಗಳ ವಾರ್ ಸ್ಟಾರ್ಟ್ ಮಾಡಿದೀರಾ? ಯಾಕೆ ನನ್ ಬಂಗಾರಿ ಅಳ್ತಾ ಇದ್ದಾಳೆ? ಪಾಪ ಬುಜ್ಜಿ ತುಂಬಾ ಬೇಜಾರಿಂದ, ಅತ್ತೆ ನೋಡಿದ್ರ, ನಮ್ಮಮ್ಮನಿಗೆ ನಾನಂದ್ರೆ ಇಷ್ಟನೇ ಇಲ್ಲ. ನನ್ನ ಹೊಡಿಲಿಕ್ಕೆ ಬರ್ತಾ ಇದ್ದಾರೆ, ನನ್ನ ಬೈತಿದ್ದಾರೆ. ನನಗೆ ಒಂದು ಕ್ರೀಮ್ ಕೂಡ ತೆಗೆದು ಕೊಡ್ತಾ ಇಲ್ಲ. ನಾನು ಈ ಮನೇಲಿ ಇರಲ್ಲ, ಸನ್ಯಾಸಿಯಾಗಿ ಎಲ್ಲಾದ್ರೂ ದೂರ ಹೋಗ್ತೀನಿ. ಅದನ್ನು ಕೇಳಿ ಚಿನ್ನುಕಾಗೆ, ಅಯ್ಯೋ ತುನಿ, ಹಿಮಾಲಯಕ್ಕೆ ಹೋಗ್ತೀಯಾ? ಅಲ್ಲೆಲ್ಲ ಹೋಗ್ಬೇಡ, ಅಲ್ಲಿ ಚಳಿ ಜಾಸ್ತಿ ಇದೆ, ಇಲ್ಲೇ ಬೆಟರು. ಶೋ ಸಾಕು, ಬಾಯಿ ಮುಚ್ಚೋ. ನಮ್ಮ ಬುಜ್ಜಿ ಚಂದಿರನಂತವಳು. ಅಮ್ಮ ಬುಜ್ಜಿ, ನೀನು ಅಳ್ಬೇಡ, ನಿನ್ ಮುಖ ಹೀಗೇನೆ ಸುಂದರವಾಗಿದೆ. ಬಂದ ಚಿಚ್ಚು, ನಮ್ಮ ಜಗಳ ಸಾಕಾಗಲ್ಲ ಅಂತ ಅದರಲ್ಲಿ ಎಣ್ಣೆ ಉಯ್ಲಿಕ್ಕೆ ಇವಳಿಗೆ ನಾನು ಮಾಡಿಕೊಡುವ ಇಡ್ಲಿ ಬೇಡ ಅಂತೆ, ಓಟ್ಸ್ ಬೇಕಂತೆ, ಇವಾಗ ಕ್ರೀಮ್ ಅಂತೆ. ನಾನು ಏನ್ ಮಾಡೋದು? ತುನಿ, ಮಕ್ಕಳ ಕಾಲನೇ ಬದಲಾಗಿದೆ, ಅವರ ಟೇಸ್ಟ್ ಕೂಡ ಬದಲಾಗಿದೆ. ಇಲ್ಲಿ ನೋಡು ಬುಜ್ಜಿ, ನೀನು ನಿಮ್ಮ ಅಮ್ಮನ ಜೊತೆ ಮಾತಾಡಬೇಡ, ಉಪವಾಸ ಮಾಡಿ ಸತ್ಯಾಗ್ರಹ ಮಾಡು. ಬುಜ್ಜಿಗುಬ್ಬಚ್ಚಿ ತುಂಬಾ ಕೋಪದಿಂದ,
ಸಾಕು ಸಾಕು, ಇನ್ ಮುಂದೆ ಈ ಮನೆಯಲ್ಲಿ ದೊಡ್ಡ ಯುದ್ಧನೇ ನಡೆಯುತ್ತೆ. ಇಂದಿನಿಂದ ನಾನು ಊಟವನ್ನು ಮಾಡದೆ, ನಮ್ಮಮ್ಮನ ಜೊತೆ ಮಾತನಾಡದೆ ಸತ್ಯಾಗ್ರಹ ಮಾಡ್ತೀನಿ. ಇನ್ ಮುಂದೆ ನನಗೂ ನಮ್ಮಮ್ಮನಿಗೂ ಯಾವತ್ತೂ ಕೂಡ ಮಾತೇ ಇಲ್ಲ. ಓಹೋ, ಅಯ್ಯೋಯ್ಯೋ, ಎಷ್ಟು ದೊಡ್ಡ ಮಾತು. ಸರಿ ಆಯ್ತು, ಇನ್ ಮುಂದೆ ನಾನು ನೋಡ್ತೀನಿ. ಈ ಮನೆಯಲ್ಲಿ ಒಂದ್ ಕಡೆ ನಿಮ್ದು, ಇನ್ನೊಂದ್ ಕಡೆ ನಂದು, 2 ಭಾಗ. ಬುಜ್ಜಿ ಗುಬ್ಬಚ್ಚಿ ಹಾಲ್ ಮಧ್ಯದಲ್ಲಿ ಸುಣ್ಣದಿಂದ ಒಂದು ಗೆರೆನ ಹಾಕದ್ಲು. ಇಲ್ಲಿ ನೋಡಿ, ಲೈಫ್ ಆಫ್ ಕಂಟ್ರೋಲ್. ಈ ಗೆರೆ ದಾಟಿ ನೀವು ಈಚೆ ಬರಬಾರ್ದು, ನಾನು ಕೂಡ ಆಚೆ ಬರಲ್ಲ. ಚಿಚುಕ್ ಹಾಗೆ ಸಂತೋಷದಿಂದ, ಅರೆ ವಾ, ಇದನ್ನ ನೋಡುವಾಗ ಬಿಗ್ ಬಾಸ್ ಹೌಸ್ ರೀತಿ ಇದೆ. ಬನ್ನು, ಎಲ್ಲರನ್ನ ಕರ್ಕೊಂಬಾ, ಎಲ್ರಿಗೂ ತೋರ್ಸೋಣ. ಸ್ವಲ್ಪ ಸಮಯದಲ್ಲಿ ಮಹಿಹದ್ದು, ಲೂಸಿ ಪಾರಿವಾಳ, ಚೋಟಿಗಿಡಿ ಎಲ್ರೂ ಅಲ್ಲಿಗೆ ಬಂದ್ರು. ಮಹಿಹದ್ದು ಅದರ ಕನ್ನಡಕನ ಸರಿ ಮಾಡ್ಕೊಂಡು ಗಂಭೀರವಾಗಿ, ತುನಿ, ಇದೆಲ್ಲ ನಾನು ದೇಶದಲ್ಲಿ ಜಗಳವನ್ನು ನೋಡಿದೀನಿ, ಆದ್ರೆ ಮನೆಯೊಳಗೇನೆ ಗೆರೆ ಹಾಕಿ ಏನ್ ಜಗಳ ಮಾಡೋದು? ಆವಾಗ ಲೂಸಿ ಪಾರಿವಾಳ ಕೆಳಗಡೆ ಇರುವ ಗೆರೆನ ನೋಡಿ, ಅಯ್ಯಯ್ಯೋ, ಏನಿದು ಈ ಉಡಿ? ಇದರ ವಾಸನೆಗೆ ನನಗೆ ಅಕ್ಷಿ ಬರ್ತಾ ಇದೆ. ಏನ್ ತುನಿ, ಇಲ್ಲಿ ನೀವು ಸರಿಯಾಗಿ ಗೆರೆ ಎಳ್ದಿಲ್ಲ ಅನ್ಸುತ್ತೆ. ಆವಾಗ ಚೋಟು ಅವಳ ಫೋನಲ್ಲಿ ಫೋಟೋ ತೆಗೆತರ ನಾಟಕ ಮಾಡಿ, ನಿಲ್ಲಿ, ಒಂದು ಸೆಲ್ಫಿ ತಗೋತೀನಿ, ಪ್ರೊಫೈಲೆಲ್ಲ ಹಾಕೋಣ. ಮದರ್ ವರ್ಸಸ್ ಡಾಟರ್, ದ ಗ್ರೇಟ್ ವಾರ್. ನೀವು ಇದುವರೆಗೂ ನೋಡ್ಲೇ ಇಲ್ಲ. ಇದು ಸೀರಿಯಸ್ ಆದ ವಿಚಾರ. ಅಮ್ಮ ನನ್ನ ಹಕ್ಕನ್ನು ಕೇರ್ಲೆಸ್ ಮಾಡ್ತಿದ್ದಾರೆ. ಓಹೋ, ಹಕ್ಕ? ಯಾವ ಹಕ್ಕು ಬೇಕಮ್ಮ ನಿನಗೆ? ನನಗೆ ಫೇಸ್ ಕ್ರೀಮ್ ಬೇಕು, ಓಟ್ಸ್ ಬೇಕು, ಟಿವಿ ರಿಮೋಟ್ ನನ್ನ ಕೈಯಲ್ಲಿರ್ಬೇಕು. ಮಗಿಯವ್ರಿ, ನೀವೇ ಹೇಳಿ, ನನ್ ಮರ್ಯಾದೆ ಹೇಗೆ ತೆಗಿತಾ ಇದ್ದಾಳೆ? ಮನೆಯಲ್ಲಿ ಈ ರೀತಿ ಗೆರೆ ಹಾಕಿ ಯಾರಾದ್ರೂ ತಾಯಿ ಜೊತೆನೆ ಜಗಳ ಮಾಡ್ತಾರಾ? ಅದನ್ನು ಕೇಳಿ ಚಿಚುಕಾಗೆ, ಮಾಡ್ಬೋದು, ಇದು ಡೆಮೋಕ್ರಸಿ. ಮಗಿಯವ್ರೆ, ನೀವು ಜಡ್ಜ್ ಆಗಿರಿ, ನಾನು ಲಾಯರ್. ಚಿನ್ನು, ನೀನೆ ನಮ್ಗೆ ಸಾಕ್ಷಿ. ಸಾಕ್ಷಿ ಅಂದ್ರೆ ಟಿಫಿನ್ ಹಾಕ್ತೀರಾ? ನಂಗೆ ಹಸಿವಾಗ್ತಾ ಇದೆ. ಸೈಲೆಂಟ್. ಈ ಪಂಚಾಯ್ತಿ ಇಲ್ಲಿಗೇನೆ ಮುಗಿಬೇಕು. ನೀನು ಗೆರೆ ದಾಟದಿಲ್ಲ ಅಂತ ಹೇಳಿದೆ ಅಲ್ವಾ? ನಿನಗೆ ಹಸಿವಾದ್ರೆ ಯಾರು ಊಟ ಕೊಡ್ತಾರೆ? ನನಗೆ ಬೇಕಾದ ಅಡಿಗೆನ ನಾನೇ ಮಾಡ್ಕೊತೀನಿ, ನನಗೆ ಯಾರ ಸಹಾಯನೂ ಬೇಡ. ಬುಜ್ಜಿ ಅವಳ ಆಟಾಡುವ ಸಾಮಾನುಗಳನ್ನ ತಗೊಂಡ್ ಬಂದು ಅದರಲ್ಲಿ ಅಕ್ಕಿ ನೀರು ಹಾಕಿ ಬಿಸಿಲಲ್ಲಿ ಇಟ್ಲು. ಅಯ್ಯೋ, ಸೋಲಾರ್ ಕುಕ್ಕಿಂಗಾ? ಬುಜ್ಜಿ, ಅದು ಬೇಯುವಾಗ 2026 ಆಗಿರುತ್ತೆ. ನಿನ್ನ ಮುಖ ನೋಡು, ಬಾಡಿ ಹೋಗಿದೆ. ಪರವಾಗಿಲ್ಲ, ನನಗೆ ಆತ್ಮ ಗೌರವನೇ ಮುಖ್ಯ. ಅದು ಮಧ್ಯಾಹ್ನದ 1 ಗಂಟೆ ಸಮಯ. ಆವಾಗ ಟೋನಿ ಸಾಂಬಾರಿಟ್ಟು ಆಲೂಗಡ್ಡೆ ಫ್ರೈ ಮಾಡಿದ್ಲು. ಆ ಪರಿಮಳ ಮನೆ ಇಡೀ ಹರಡ್ತಾ ಇತ್ತು. ಆವಾಗ ಚಿನ್ನು ಆ ಪರಿಮಳನ ನೋಡಿ, ಅಯ್ಯೋ ತುನಿ ಆಂಟಿ, ಸ್ವಲ್ಪ ರುಚಿ ನೋಡಿಸ್ತೀರಾ? ಸಾಕ್ಷಿಗೆ ಶಕ್ತಿ ಇರ್ಬೇಕಲ್ವಾ? ಚಿನ್ನು, ನೀನ್ ತಿನ್ಬೋದು, ಬುಜ್ಜಿಗೆ ಹೇಗೋ ಹಸಿವಿಲ್ಲ ಅಂತಲ್ವಾ? ಬುಜ್ಜಿ ಹೊಟ್ಟೆನ ಹಿಡ್ಕೊಂಡು, ನನಗೇನು ಹಸಿವಾಗಲ್ಲ, ನಾನು ಹೀಗೇನೆ ಇರ್ತೀನಿ. ಅಜ್ಜಿ, ಇದನ್ನ ನೋಡಿದ್ರೆ ಅನ್ನ ರೀತಿ ಇಲ್ಲ, ಪಾಯಸ ರೀತಿ ಕಲ್ಸೋಗಿದೆ. ನಮ್ಮ ಮನೆಗ್ ಬರ್ತೀಯಾ? ನಿಂಗೆ ಸೀಬೆಕಾಯಿ ಕೊಡ್ತೀನಿ. ಬೇಡ ಚಿಕ್ಕಮ್ಮ, ನನಗೆ ಯಾರ ದಾನ ಧರ್ಮ ಏನು ಬೇಕಾಗಿಲ್ಲ. ಬುಜ್ಜಿ, ನೀನು ಗ್ರೇಟ್. ಆ ಗಾಂಧಿ ತಾತ ಕೂಡ ನಿನ್ನ ಹಾಗೆ ಇರ್ತಾ ಇರ್ಲಿಲ್ವೋ ಏನೋ? ನಿನಗೋಸ್ಕರ ನಾನೊಂದು ಹಾಡು ಹೇಳ್ತೀನಿ. ಹಸಿವಿನ ರಾಜ್ಯಂ ಇದೆಯಾ, ಅನ್ನದ ಪಾತ್ರೆ ಇದೆಯಾ? ಹಸಿವಿನ ರಾಜ್ಯ ಇದೆಯಾ, ಅನ್ನದ ಪಾತ್ರೆ ಇದೆಯಾ? ನಿಲ್ಲಿಸ್ತೀರಾ? ನನಗೆ ಇವಾಗ್ಲೇ ತಲೆ ಸುತ್ತಾ ಇದೆ. ಇದ್ದಕ್ಕಿದ್ದಂತೆ ವಾತಾವರಣ ಬದಲಾಯಿತು. ಬಿಸಿಲು ಹೋಗಿ ಮೇಘಗಳೆಲ್ಲ ಕಪ್ಪಾಗಿ ಗುಡುಗು ಶಬ್ದನೂ ಕೇಳಿಸ್ತು. ಅಯ್ಯೋ, ಮಳೆಯಲ್ಲಿ ನಾನ್ ನೆಂದೋಗ್ತೀನಿ, ನಾನ್ ಹೊರಡ್ತೀನಿ. ಹಾಗಂತ ಓಡ್ ಹೋದ್ಲು. ನನ್ನ ಫೋನ್ ನೆಂದೋಗುತ್ತೆ, ನಾನ್ ಕೂಡ ಹೊರಡ್ತೀನಿ. ಹಾಗಂತ ಹಾರ್ಕೊಂಡ್ ಹೋದ್ಲು. ಗಾಳಿ ಬರುವ ರೀತಿ ಇದೆ, ಎಲ್ಲರೂ ಅವರವರ ಮನೆಗೆ ಹೊರಡಿ, ಈ ಪಂಚಾಯ್ತಿ ಮುಗೀತು. ಹಾಗಂತ ಹೇಳಿ ಹೋದ್ಲು. ಚೋಟು, ಬಾರೋ, ಬಟ್ಟೆ ಒಗ್ದಾಕಿದೀನಿ. ಆ ಸಾಂಬಾರ್ ಪಾತ್ರೆನಾ ಎತ್ಕೊಂಡೋಗ್ಲಾ? ಹೇಯ್, ಸುಮ್ನೆ ಹೋಗೋ ಮನೆಗೆ. ಎಲ್ರೂ ಹೋದ್ರು. ಕರೆಂಟ್ ಹೋಯ್ತು. ಢಮ್ ಅನ್ನುವ ಶಬ್ದ. ಮನೆ ಇಡೀ ಕತ್ಲು. ಪಾಪ ಬುಜ್ಜಿ ಗುಬ್ಬಚ್ಚಿ ನಡುಗುತ್ತಾ, ಅಯ್ಯೋ ಗುಡುಗು, ಚಿಚ್ಚು ಅತ್ತೆ, ಮಗಿ ತಾತ, ಚೋಟು ಚಿಕ್ಕಮ್ಮ ಎಲ್ಲ ಎಲ್ಲಿದ್ದೀರಾ? ಪುನಃ ಒಂದು ಗುಡುಗು ಶಬ್ದ. ಭಯದಿಂದ ಬುಜ್ಜಿ ಅಳೋಕೆ ಶುರು ಮಾಡಿದ್ಲು. ಅಮ್ಮ, ಭಯ ಆಗ್ತಾ ಇದೆ ಅಮ್ಮ, ಎಲ್ಲಿದ್ದೀರಾ? ತುನಿ ಒಂದು ದೀಪಾನ ತಗೊಂಡ್ ಬಂದ್ಲು. ಬುಜ್ಜಿ, ನಾನು ಇಲ್ಲೇ ಇದ್ದೀನಿ, ಭಯಪಡ್ಬೇಡ. ಬುಜ್ಜಿ ತಕ್ಷಣ ಗೆರೆ ದಾಟ್ಕೊಂಡು ಹೋಗಿ ತುನಿನ ಗಟ್ಟಿಯಾಗಿ ಹಿಡ್ಕೊಂಡ್ಲು. ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡಿ. ಆ ಗುಡುಗಿನ ಶಬ್ದ ನೋಡಿದ್ರೆ ನಂಗೆ ಭಯ ಆಗ್ತಾ ಇದೆ. ನಾವಿಬ್ರು ರಾಜಿ ಆದೋ, ನನಗೆ ಯಾವ ಹಕ್ಕೂ ಬೇಡ, ನಾನು ನಿಮ್ ಜೊತೆನೇ ಇರ್ತೀನಿ. ತುನಿ ನಗುತ್ತಾ ಬುಜ್ಜಿನ ಗಟ್ಟಿಯಾಗಿ ಹಿಡ್ಕೊಂಡು, ಬುಜ್ಜಿ ಮಗಳೇ, ಪಂಚಾಯ್ತಿಗೆ ಬಂದವರೆಲ್ಲ ಹೊರಟೋದ್ರು ನೋಡ್ದಾ? ಕಷ್ಟ ಬಂದಾಗ ಅಮ್ಮನೇ ಬೇಕು. ಯಾವುದೇ ಜಗಳ ಆದ್ರೂ ಏನೇ ಆದ್ರೂ ಅಮ್ಮ ಜೊತೆಗಿರ್ಬೇಕು. ಅಮ್ಮ, ನಾನು ಇನ್ ಮುಂದೆ ನಿನ್ ಜೊತೆ ಜಗಳ ಮಾಡಲ್ಲ. ನನ್ನ
ನನಗೆ ಓಟ್ಸ್ ಬೇಡ, ಪಿಜ್ಜಾ ಬೇಡ. ನೀನೇನ್ ಮಾಡ್ಕೊಡ್ತೀಯ ಅದನ್ನೇ ತಿಂತೀನಿ. ಚಿಚ್ಚು ಅತ್ತೆ ಮಾತ್ ಕೇಳಿ ನಾನ್ ನಿನ್ ಜೊತೆ ಜಗಳ ಮಾಡ್ಬಿಟ್ಟೆ. ಸಾರಿ ಅಮ್ಮ. ಮಳೆ ನಿಂತೋದಾಗ ಪುನಃ ಚಿಚುಕಾಗೆ ಅಲ್ಲಿಗೆ ಬಂದ್ಲು. ಏನ್ ಬುಜ್ಜಿ, ಅಷ್ಟು ಬೇಗ ನಿಮ್ಮ ಅಮ್ಮನ ಜೊತೆ ಹೋಗಿ ರಾಜಿ ಆಗ್ಬಿಟ್ಟ? ನೀನು ಅಷ್ಟೊಂದು ರೋಷವಾಗಿದ್ದೆ, ಆ ಸಾಂಬಾರ್ ವಾಸನೆಗೇನೆ ಅಮ್ಮನ ಜೊತೆ ಓಡೋಗ್ಬಿಟ್ಟ, ಹೆದರ್ಕೊಂಡ್ಬಿಟ್ಟ? ಬುಜ್ಜಿ ತುನಿ ಮಾಡಿಕೊಟ್ಟ ಆಹಾರನ ತಿಂದು, ಚಿಚ್ಚು ಅತ್ತೆ, ನಿಮಗೊಂದು ವಿಷಯ ಗೊತ್ತಾ? ಹಸಿವಿಲ್ಲದೆ ಇರುವಾಗ ಪೌರುಷವನ್ನು ತೋರಿಸ್ಬೋದು, ಹಸಿವಾದಾಗ ಪೌರುಷವನ್ನು ತೋರಿಸಲು ಸಾಧ್ಯವಿಲ್ಲ. ಅಮ್ಮನ ಕೈ ತುತ್ತಲ್ಲಿರುವ ಅಡಿಗೆ ರುಚಿ ನಿಮ್ಮ ಸಲಹೆಯಲ್ಲಿ ಇಲ್ಲ. ನೀವು ಹೋಗಿ ನಿಮ್ಮ ಮಗನಿಗೆ ಊಟ ಕೊಡಿ. ನೋಡ್ದ ಚಿಚ್ಚು, ನಮ್ಮ ನಡುವೆ ಮುಳ್ಳನ್ನು ತಂದಾಕ್ಬೇಕು ಅಂದ್ರೆ ಅದು ನಿಮಗೇನೆ ಬಂದ್ ಚುಚ್ಚೋದು. ಆವಾಗ ಹೊರಗಡೆಯಿಂದ ನೋಡಿದ ಚಿನ್ನುಕಾಗೆ, ಸ್ವಲ್ಪ ಸಾಂಬಾರ್ ಮಿಕ್ಕಿದ್ರೆ ನನಗೂ ಸ್ವಲ್ಪ ಕೊಡ್ಬೋದಲ್ವಾ? ತುನಿ ನಗುತ್ತಾ, ಸರಿ ಸರಿ ಬಂಡ್ರು, ನೀವು ಕೂತ್ಕೊಂಡು ಊಟ ಮಾಡಿ. ಎಲ್ರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರು. ಬುಜ್ಜಿ ಆ ಗೆರೆನ ಆಳ್ಸೋ ಪ್ರಯತ್ನ ಮಾಡಿದ್ಲು. ಬುಜ್ಜಿ, ಆ ಗೆರೆ ಹಾಗೇನೆ ಇರ್ಲಿ. ಕೋಪ ಬಂದಾಗ ಈ ರೀತಿ ಗೆರೆ ಹಾಕೋತೀವಿ, ಆದ್ರೆ ಪ್ರೀತಿ ಗೆರೆನ ಏನು ಮಾಡಲು ಸಾಧ್ಯವಿಲ್ಲ ಅಂತ ನೆನಪಿಗೆ ಬರ್ಬೇಕು. ಮಹಿಹದ್ದು ಪುನಃ ಬಂದು, ನಾನು ಪಂಚಾಯ್ತಿನ ಮುಗಿಸ್ತಾ ಇದ್ದೀನಿ. ತಾಯಿ ಪ್ರೀತಿ ಮುಂದೆ ಏನು ಸಾಧ್ಯವಿಲ್ಲ. ಎಲ್ರೂ ನಗಾಡಿದ್ರು.